ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಗರದಲ್ಲಿಂದು ಕಲಿಕಾ ಹಬ್ಬ. ಕರ್ನಾಟಕ ಸರ್ಕಾರದ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ 2024-25 ಧಾರವಾಡ ನಗರದ ಸರ್ಕಾರಿ ಉರ್ದು ಮಾದರಿ ಪ್ರಾಯೋಗಿಕ ಶಾಲೆ TCW ಧಾರವಾಡದಲ್ಲಿ 11/2/2025 ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ KR ಅಮೀನ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಮಂಜುನಾಥ್ ಅಡವೇರ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳು, ಧಾರವಾಡ ಶಹರ ವಲಯ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಸಿಗೆ ನೀರು ಉಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ರವಿಕುಮಾರ್ ಬಾರಟ್ಗೆ, ಪ್ರಾಚಾರ್ಯರು, TCW ಧಾರವಾಡ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀ ಡಾಕ್ಟರ್ ಸಾದಿಕ್ ಶೇಖ್, ಚೇರ್ಮನ್ ಲಯನ್ಸ್ ಕ್ಲಬ್ ಧಾರವಾಡ, ಶ್ರೀ ಜುಬೇರ್ ಖಂಡೋನಾಯಕ್, ECO ಧಾರವಾಡ, ಶ್ರೀ BA ಬಳ್ಳಾರಿ, ECO ಧಾರವಾಡ, ಶ್ರೀಮತಿ ವಿಜಯಲಕ್ಷ್ಮಿ ಯತ್ನಾಳ್, BRP ಧಾರವಾಡ ನಗರ, ಶ್ರೀ MR ಹಿರೇಮಠ್ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಕನ್ನಡ ಪ್ರಾಯೋಗಿಕ ಶಾಲೆ ಧಾರವಾಡ, ಶ್ರೀ ಸೌನೂರ್, ಶ್ರೀ ಛಗನ್ MM, CRP TCW, ಸಾಹಿಲ್ ಶೇಖ್, CRP PHQ ಉರ್ದು ಕ್ಲಸ್ಟರ್, ಶ್ರೀಮತಿ KR ಅಮೀನ್ ಮಾಮಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಉರ್ದು ಪೂರ್ವ ಪ್ರಾಥಮಿಕ ಶಾಲೆ TCW ಧಾರವಾಡ, ಸಾಹಿಲ್ ಪಠಾಣ್ ಅಧ್ಯಕ್ಷರು, TCW ಉರ್ದು ಶಾಲೆ ಧಾರವಾಡ, ಶ್ರೀ ಖಾಜಾಮೀನ್ ದಫೇದಾರ್ ಉಪಾಧ್ಯಕ್ಷರು, SDMC. ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀ ಅಲೀಂ ಸಂಗ್ರೇಸ್ಕೋಪ್ ಹಾಗೂ ಎಲ್ಲ SDMC ಸದಸ್ಯರು, TCW ಉರ್ದು ಹಾಗೂ PHQ ಉರ್ದು ಕ್ಲಸ್ಟರ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ನಿರ್ಣಾಯಕರು, ಸರ್ಕಾರಿ ಮಾದರಿ ಉರ್ದು ಪ್ರಾಯೋಗಿಕ ಶಾಲೆ TCW ಧಾರವಾಡ ಹಾಗೂ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. बुझते हुए चिरागां फरोगां करेंगे हम, बुझते हुए चिरागां फरोगां करेंगे हम, दुआओं के गुलदस्त में चरागां करेंगे. इसके बाद अब्बास और खुशी की रस्म से अदर और मेहमानों का इस्तेमाल करें. और इस फंक्शन के मरकज तमाम बच्चे, वैसे तो आज हमारे मदरसे में 2 क्लस्टर के यानी TCW क्लस्टर और PHQ क्लस्टर का कलिका हब्बा 2024-25 का यहाँ पर रखा गया है. वक्त की कमी रहने की वजह से हर चीज में गड़बड़ हो रही है, माफी की दरख्वास्त है. और यहाँ पर मैं सबसे पहला इस्तेमाल का रस्म होगा. यहाँ पर हमारे इस फंक्शन के सदर, हमारे कॉलेज के प्रिंसिपल बारे टके सर का, हमारे दोनों क्लस्टर की जानिब से और हमारे मदरसे की जानिब से, तमाम टीचर्स की जानिब से यहाँ पर इस फंक्शन में खैर मुकद्दम करती हूँ, वेलकम करती हूँ. स्वागत. इसी तरीके से शाहीन पठान का भी इस्तेमाल होगा. SDMC के वैसे सर आसिफ सर, वकील सर, खालिद सर, होगा.
ಡಿಫರೆಂಟ್. ನಾನು ಒಂದಂದ್ರೆ 2 ಹೊಡಿಬೇಕು, 2 ಅಂದ್ರೆ ಒಂದೇ ಚಪ್ಪಾಳೆ ಹಾಕ್ತೀರಿ. ನೆನ್ಪಿಡ್ಬೇಕು, ಒಂದು TCW ಹಾಗೂ PHQ ಕ್ಲಸ್ಟರಿನ FLN ಹಬ್ಬ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರು ಡಾಕ್ಟರ್ ರವಿಕುಮಾರ್ ಬಾರ್ಟೆಕ್ ಸರ್ ಅವರೇ, ಉಪನಿರ್ದೇಶಕರ ಕಾರ್ಯಾಲಯದ ECO ಮಾನ್ಯ ಶ್ರೀ ಕಣ್ಣನಾಯಕ್ ಸರ್ ಅವರೇ, ಈ ಶಾಲೆಯ SDMC ಅಧ್ಯಕ್ಷರೇ, ECO ಬಳ್ಳಾರಿ ಸರ್ ಅವರೇ, ನೋಡಲ್ ಅಧಿಕಾರಿಗಳು ವಿಜಯಲಕ್ಷ್ಮಿ ಅವರೇ, ಲಯನ್ಸ್ ಕ್ಲಬ್ ಇಂದ ಆಗಮಿಸಿದ ಮಹನೀಯರೇ, ವೇದಿಕೆ ಮೇಲಿರುವ ಪ್ರಧಾನ ಗುರುಗಳೇ, ವಿಶೇಷವಾಗಿ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರೇ, ಅದೇ ರೀತಿ 2 ಕ್ಲಸ್ಟರ್ ಅನ್ನು ಬಹಳಷ್ಟು ಉತ್ತಮವಾಗಿ ಕ್ರಿಯಾಶೀಲವಾಗಿ ನಡೆಸಿಕೊಂಡು ಹೋಗುವಂತ ನನ್ನ CRPಗಳು ಶೇಖ್ ಅವರೇ ಹಾಗೂ ಜಗನ್ ಅವರೇ, ವೇದಿಕೆ ಮೇಲಿರುವ ಎಲ್ಲ SDMC ಸದಸ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯ ವೃತ್ತಿ ಬಾಂಧವರೇ, ಮುದ್ದು ವಿದ್ಯಾರ್ಥಿಗಳೇ, ಮಕ್ಕಳ ಮಾತು ಬೇಡ, ಒಂದು 2 ನಿಮಿಷ ಮಾತಾಡ್ತೇನೆ. ಘನ ಸರ್ಕಾರದ ಆಶಯದಂತೆ ನಿಮ್ಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಮಕ್ಕಳಿಗೆ ಒಂದಿಲ್ಲೂ ಒಂದು ಹಬ್ಬವನ್ನ ಆಚರಣೆ ಮಾಡ್ಕೊತ ಬರ್ತಾ ಇದ್ದೇವೆ. ಈ ವರ್ಷ ವಿಶೇಷವಾಗಿ FLN ಹಬ್ಬ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು, ಪ್ರತಿ ಕ್ಲಸ್ಟರ್ಗಳಲ್ಲಿ, ಪ್ರತಿ ಕ್ಲಸ್ಟರ್ನ 100 ಮಕ್ಕಳಿಗೆ ಈ ಹಬ್ಬ ಆಗುತ್ತೆ. ಈ ಹಬ್ಬದ ವಿಶೇಷತೆ ಏನು ಅಂದ್ರೆ, FL ಅಂದ್ರೆ ಗೊತ್ತಿದೆ ನಿಮ್ಗೆಲ್ಲರಿಗೂ, ಫಂಡಮೆಂಟಲ್ ಲಿಟರಸಿ ಅಂಡ್ ನ್ಯೂಮರಸಿ, ಅಂದ್ರೆ ಮಕ್ಕಳು ಸಾಕ್ಷರರಾಗಬೇಕು ಹಾಗೂ ಸಂಖ್ಯಾ ಜ್ಞಾನ ಬರಬೇಕು, ಓದು ಬರಹ ಲೆಕ್ಕಾಚಾರ ಬರಬೇಕು ಅನ್ನೋದು ಇದರ ಉದ್ದೇಶ. ವಿಶೇಷವಾಗಿ ನಲಿಕಲಿ ಮಕ್ಕಳಿಗೆ, ಅದರಲ್ಲಿ 1 ರಿಂದ 5ನೇ ತರಗತಿ ಮಕ್ಕಳು ಆಡುತ್ತಾ ಕಲಿಯಬೇಕು, ನಲಿಯುತ್ತಾ ಕಲಿಯಬೇಕು, ಮನೋರಂಜನೆಯ ಮೂಲಕ ಅವರಿಗೆ ಆಟ ಪಾಠ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕ್ಲಸ್ಟರ್ ನಲ್ಲಿ FLN ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಮಕ್ಕಳಿಗೆ FLN ಹಬ್ಬದಲ್ಲಿ ಕತೆ ಹೇಳುವುದಂದ್ರೆ ಬಹಳಷ್ಟು ಇಷ್ಟ. ಹಾಗಾಗಿ ಮಕ್ಕಳಿಗೆ ಕತೆ ಹೇಳಿಸೋದು, ಕತೆ ಹೇಗೆ ಹೇಳ್ಬೇಕು ಅನ್ನೋದನ್ನ ಡಿಫರೆಂಟ್ ಆಗಿ ಹೇಳ್ಕೊಡೋದು ಶಿಕ್ಷಕರು, ಮಕ್ಕಳಿಗೆ ಕತೆ ಹೇಳಿಸೋದು, ಕತೆ ಹೇಳಿಸಿ ಕಾಂಪಿಟೇಷನ್ ಅನ್ನು ಮಾಡಿ ಅದಕ್ಕೆ ಪ್ರಶಸ್ತಿಯನ್ನು ನೀಡೋದು, ಅದರ ಜೊತೆಗೆ ಗಟ್ಟಿ ಓದು, ಓದಿನ ಒಂದು ಭಾಗ ಗಟ್ಟಿ ಓದು, ಮಕ್ಕಳು ಗಟ್ಟಿ ಓದೋದನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಅವಲೋಕನ ಮಾಡೋದು, ಬರಹ ಮಕ್ಕಳು ಸುಂದರವಾಗಿ ಬರೀಬೇಕು, ಯಾವುದೇ ಭಾಷೆಯಲ್ಲಿ ಅತ್ಯುತ್ತಮವಾಗಿ ಬರೀಬೇಕು, ಕ್ಯಾಲಿಗ್ರಫಿ ಬರಹ, ಮೋಜಿನ ಗಣಿತ, ಗಣಿತವನ್ನ ಮೋಜಿನಿಂದ ಕಲಿಯಬೇಕು, ಆಟಗಳ ಮೂಲಕ ಗಣಿತವನ್ನ ಕಲಿಬೇಕು ಅನ್ನೋದು ಉದ್ದೇಶ. ಇದರ ಜೊತೆಗೆ ರಸಪ್ರಶ್ನೆ, ಯಾರಿಗೆ ತಾನೇ ಇಂಟ್ರೆಸ್ಟ್ ಇಲ್ಲ ಹೇಳಿ ರಸಪ್ರಶ್ನೆ. ನಮ್ಮ ಮಕ್ಕಳು ಈ ಸಲ ನಮ್ಮ ಧಾರವಾಡ ಶಹರ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಜ್ಞಾನ ರಸಪ್ರಶ್ನೆಯಲ್ಲಿ ಫಸ್ಟ್ ಬಂದಿದ್ದಾರೆ. ಪ್ರೆಸೆಂಟೇಷನ್ ಯಾರಿಗೆ ತಾನೇ ಇಷ್ಟ ಇಲ್ಲ, ಅವರು ಕೂಡ TCW ಇರ್ಬೋದು, PHQ ಇರ್ಬೋದು, ಎಲ್ಲ 10 ಕ್ಲಸ್ಟರ್ಗಳಲ್ಲಿ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ತಾವು ಕೂಡ ಪ್ರಶಸ್ತಿಗಳನ್ನ ತಗೊಂಡ್ಬಂದಿರಿ. ಅದಕ್ಕೆ ಕಾರಣೀಭೂತರು ನಮ್ಮ ಉತ್ತಮವಾದಂತಹ ಮಾರ್ಗದರ್ಶನ ನೀಡುವಂತ ನಮ್ಮ ಶಿಕ್ಷಕರು ಅಂತ ಹೇಳ್ಬೋದು. ಇದರ ಜೊತೆಗೆ ಪಾಲಕರೊಂದಿಗೆ ಸಹ ಸಂಬಂಧ. ನಮ್ದು ಘನ ಸರ್ಕಾರದ ಆಶಯ ನಿಮ್ಗೆಲ್ಲ ಗೊತ್ತಿದೆ, ಪಾಲಕರು ಭಾಗವಹಿಸಬೇಕು, ನಮ್ಮ ಇಲಾಖೆಯ ಸಹಕಾರ ಇರಬೇಕು, ಪಾಲಕರು ಒಗ್ಗೂಡಿದಾಗ ನಮ್ಮ ಕಲಿಕೆ ಉತ್ತಮವಾಗುತ್ತೆ. ಇದು ತ್ರಿಕೋನ ಇದ್ದ ಹಾಗೆ, ಕಲಿಕೆ ಅನ್ನೋದು ತ್ರಿಕೋನ ಇದ್ದ ಹಾಗೆ, ಪಾಲಕರು ಬೇಕು, ಶಿಕ್ಷಕರು ಬೇಕು, ಮಕ್ಕಳು ಬೇಕು, ಎಲ್ಲರ ಸಹ ಸಂಬಂಧ ಚೆನ್ನಾಗಿತ್ತು ಅಂದ್ರೆ ಉತ್ತಮ ಕಲಿಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು FLN ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದ್ರ ಜೊತೆಗೆ ವಿಶೇಷವಾಗಿ TLM ಮೇಳ, ಸಣ್ಣ ಮಕ್ಕಳು ಒಳ್ಳೊಳ್ಳೆ TLM ಗಳನ್ನ ಮಾಡ್ತಾರೆ. ವಿಶೇಷವಾಗಿ ನಾನು ಗಮನಿಸಿದ್ದು, ನನ್ನ ಉರ್ದು ಶಾಲೆ ನೆನಪಾಗುತ್ತೆ. ನಾವು ಉರ್ದು ಶಾಲೆ ಬಂದ ತಕ್ಷಣ ನನ್ನ ಸದಾಶಿವನಗರ ಉರ್ದು ಶಾಲೆ, ಅಲ್ಲಿ ನನಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿದಂತ ಶಾಲೆ ಅದು. ಉರ್ದು ಅಂದ ತಕ್ಷಣ ನಮಗೆ ನೆನಪಾಗುತ್ತೆ, ಸ್ಕಿಲ್ಫುಲ್ ಇರ್ತಾರೆ ಮಕ್ಕಳು, ಕ್ರಾಫ್ಟ್ ಅಲ್ಲಿ ಬಹಳಷ್ಟು ಸುಂದರವಾಗಿರ್ತಾರೆ. ಅದಕ್ಕೆ ನಿಮ್ಗೆ ಗೊತ್ತಿರಬಹುದು, ಮಕ್ಕಳಲ್ಲಿ ವೆಲ್ಕಮ್ ಬೋರ್ಡ್ ಅನ್ನು ಹಾಕೊಂಡಿದ್ದಾರೆ, ಅದರ ಜೊತೆಗೆ ನಮಗೆ ತಲೆ ಮೇಲೆ ಟೋಪಿಗಳನ್ನು ಕೊಟ್ಟಿದ್ದಾರೆ, ಮಕ್ಕಳು ಮಾಡಿ ಅವುಗಳನ್ನು ಕೊಟ್ಟಿದ್ದಾರೆ, ಸ್ಕಿಲ್ಫುಲ್ ಆಗಿರ್ತಾರೆ. TLM ಮೇಳಗಳನ್ನ ನಾವು ಆಯೋಜನೆ ಮಾಡಬೇಕು. ಅದರಿಂದ ಒಂದು TLM ಅನ್ನ ಬೇರೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಮಾಡಿ, ಆ ಶಾಲೆಯಲ್ಲಿ ಇಂತಹ TLM ಗಳನ್ನ ಮಾಡಿ ಪಾಠ ಪರಿಣಾಮಕಾರಿ ಆಗುವಂತೆ, ಕಲಿಕೆ ಪರಿಣಾಮಕಾರಿಯಾಗಿ ಆಗುವಂತೆ ನಾವು ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಒಟ್ಟಾರೆ 7 ಸ್ಪರ್ಧೆಗಳನ್ನ ಮಾಡಿ ಉತ್ತಮವಾದಂತಹ ಮಕ್ಕಳಿಗೆ ನಾವು ಬಹುಮಾನವನ್ನ ಕೊಡುವುದು, ಇವತ್ತು ಒಂದು ದಿನ ಪೂರ್ತಿ ಮನೋರಂಜನೆ ಮಾಡಿ ಅವರಿಗೆ ಕಲಿಕೆಯನ್ನ ಉಂಟು ಮಾಡೋದು, ಈ ಕಲಿತಂತಹ ಅನುಭವವನ್ನ ಬೇರೆ ವಿದ್ಯಾರ್ಥಿಗಳೊಂದಿಗೆ ಶಾಲೆಗಳಲ್ಲಿ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳು ಹಂಚಿಕೊಂಡು ನಮ್ಮ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ಹಾಗಾಗಿ ವಿಶೇಷವಾಗಿ TCW ಶಾಲೆ ನಿಮಗೆ ಗೊತ್ತಿದೆ, ಬಹಳಷ್ಟು ಹೆಸರುವಾಸಿಯಾದಂತಹ ಶಾಲೆ, ನಮ್ಮ ಧಾರವಾಡ ವಲಯದಲ್ಲಿ ಉತ್ತಮವಾದಂತಹ ಶಾಲೆ. ಎಲ್ಲಾ ವೃತ್ತಿ ಬಂದವರು ಇದನ್ನ ಚೆನ್ನಾಗಿ ಶಿಕ್ಷಣವನ್ನು ನೀಡುತ್ತಾ ಹೋಗ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ SDMC ಅಧ್ಯಕ್ಷರು ಸದಸ್ಯರಿದ್ದಾರೆ, ಅವರಿಗೆ ಇಲಾಖೆ ಪರವಾಗಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಗೆ ನನ್ನ 2 ಜನ CRP
ಬಹಳಷ್ಟು ಕ್ರಿಯಾಶೀಲವಾಗಿ ಇದನ್ನ ಆಯೋಜನೆ ಮಾಡಿದ್ದಾರೆ. ಅದರ ಜೊತೆ ನನ್ನ ವೃತ್ತಿ ಬಾಂಧವರು ಎಲ್ಲ ಸಹಕಾರ ನೀಡಿದಿರಿ. ತಮಗೂ ಕೂಡ ಅನಂತ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. रवि कुमार तालिबात को अलग अलग कंपटीशन में तैयार करके यहाँ पर लाए हुए हैं। और जैसा सर बताए, अभी सर भी बड़े अच्छे अंदाज में पूरी डिटेल्स आपको बताए कि इसका मकसद क्या है। यानी जैसा आज के इस साल का हमारा जो एक वाक्य है, दही वाक्य बोलते हैं, जैसा स्पष्ट उर्दू, शुद्ध भरा, सरल लेक्काचार, यानी सही पढ़ना बच्चा, सही लिखना और अच्छे से क्या है बेसिक मैथ्स को बच्चा कर सकता। ये चीजों को हमें ज्यादा से ज्यादा इस साल जोर दिए और बखूबी तमाम असातिज़ा कराम ने इस पर काम भी किया और बहुत से तुलबा तालिबात में इम्प्रूवमेंट भी दिखाई दे रहा है। तो उसी का आज का ये जो है जुड़ा हुआ एक जो कली का हब है। वैसा तो हर रोज बच्चों के लिए हब ही है, त्योहार ही है। हर रोज क्या है, असातिज़ा कराम अगर चाहे, अगर दिल से मेहनत करें और सही अगर DLM का इस्तेमाल करें तो बच्चों के लिए हर रोज क्या है ईद का दिन होगा। तो ये हमें मानते हुए, जानते हुए और आने वाले दिनों में भी इन बच्चों का हमें क्या है मुस्तकबिल संवारने के लिए हम तमाम को, सिर्फ हमें आदतदारों को नहीं, असातिज़ा कराम को, एसडीएम से मेंबरान को, तमाम को मिलकर इसके मुताबिक काम करना है। तभी क्या है हमारे उर्दू मीडियम के बच्चे भी क्या है हर चीज में आगे बढ़कर कुछ काम कर सकेंगे। हम काम करने वाले तमाम असातिज़ा कराम और आदतदारान के लिए भी है कि परों को खोल जमाना उड़ान देखता है, परों को खोल जमाना उड़ान देखता है, जमीन पे बैठ के क्या आसमान देखता है, जमीन पे बैठ के क्या आसमान देखता है। मिला इल्म तुझको, मिला इल्म तुझको, यानी जो आप इल्म हासिल कर रहे हैं और जो हम असातिज़ा कराम उनके इल्म फराहम कर रहे हैं, मिला है इल्म तुझको तो उस इल्म की तो हिफाजत कर, मिला है इल्म तुझको तो उस इल्म की तो हिफाजत कर, इल्म वालों को सारा जहां देखता है। और मेरे सामने सभी असातिज़ा जो मौजूद हैं और मेरे प्यारे बच्चों को मेरा प्यार भरा आदाब। आज हम इस महफिल में आए हैं, मुझे बहुत खुशी है। और जब भी मैं स्कूल जाता हूँ या कॉलेज जाता हूँ या फिर खासतौर से मेडिकल कॉलेज जाता हूँ, इंजीनियरिंग कॉलेज जाता हूँ, तो इतना प्राउड फील होता है, इतना हिम्मत होती है कि जब हम स्कूल यहाँ पर जब आकर देखते हैं तो हम हमारा मुस्तकबिल यहाँ पर हम देखते हैं, हम हमारा मुस्तकबिल हम देखते हैं और इस मुस्तकबिल को संवारने वाले ये जो असातिज़ा है ना, इनको देखते हैं और इनको देखकर हमें इतना फख्र और ये महसूस होता है कि हम उसको बयान नहीं कर सकते। और एक चीज है इस दुनिया में जो अल्लाह ताला ने आपको सिलेक्ट किया है उसके लिए, जो एजुकेशन के लिए और तालीम हासिल करने के लिए, कि ये बुनियादी उसूल है और खासतौर से लड़कियों के लिए तो ये बहुत ही जरूरी उसूल बनाया गया है कि लड़कियां पढ़ें, आगे बढ़ें। और इस तरह से जहाँ तक मैं सोचता हूँ मुझे सुकून का कहीं घर हो तो मुझे लगता था कि मस्जिद है, लेकिन अब जब मैं मस्जिद में देखता हूँ तो मस्जिद से ज्यादा मुझे स्कूलों में और कॉलेज में मुझे सुकून महसूस होता है कि मैं हमारा मुस्तकबिल देखते हैं। हमें तो मतलब मस्जिदों में अभी जैसे अंदर जाएंगे तो ऐसा लगता है कि वहाँ पर भीख मांगने वाले लोग, गुर्बत में लोग नजर आने लगे, अंदर जाएंगे तो फिर वहाँ पर भी चंदा करने वाले लोग भी नजर आने लगे। लेकिन यहाँ पर कोई तवज्जो नहीं देता है, जहाँ पर मुस्तकबिल बनाने वाले और ये चंदा देने वाले और गुर्बत को खत्म करने वाले लोग यहाँ पर बच्चे जो तैयार हो रहे हैं और आप लोग जो उसकी मेहनत पीछे करके आप उनको तैयार कर रहे हैं, ये सबसे बड़ी बात है। और दूसरी बड़ी बात जो कहूँगा कि जब अल्लाह ताला ने इंसान को बनाया, आदम को बनाया, तो जैसे ही बनाया तो उसने कुछ चीजें सिखाई। पहले बनाते ही उसको आदम को चीजें सिखाई, दुनिया की इतनी सारी चीजें सिखाई, इतनी चीजें सारी सिखाई कि फरिश्ते सजदा करने लगे, आदम को सजदा करने लगे, क्योंकि अल्लाह ताला ने कुछ ऐसे दुनिया के अंदर अजीब गरीब चीजें थे, उनके नाम सिखाए उनको और उनके काम भी सिखाए। जैसा हमारे एनाटॉमी और फिजियोलॉजी में हम देखते हैं कि हाथ का क्या है, हाथ का क्या होता है, हाथ का आंख होती है, आंख का काम क्या होता है। ये ऐसे दुनिया में बहुत सारी चीजें हैं, उसी वक्त आदम अलैहिस्सलाम को सिखाया गया। मतलब वहां से हमारी पढ़ाई लिखाई शुरू हो गई, पढ़ा कर ही उसको भेज दिया और फरिश्तों को भी सजदा करने के लिए कहा, क्योंकि पढ़ाई की बदौलत भी है। और दूसरी बात जब हम और आगे बढ़कर देखते हैं, आपके आखिरी पैगंबर मोहम्मद सल्लल्लाहु अलैहि वसल्लम, उनकी ज़ौजा हजरत बीबी आयशा सिद्दीक़ा रज़ियल्लाहु ताला अन्हा, जिनकी उम्र 9 साल की है और उनकी शादी होगी मोहम्मद सल्लल्लाहु अलैहि वसल्लम के साथ। तो इसके पीछे एक अजीब गरीब वाकया है कि ये कोई शायद कोई जानता हो कि इसके पीछे क्या राज है कि मोहम्मद सल्लल्लाहु अलैहि वसल्लम से इतनी कम उम्र में किसी लड़की की शादी हो गई। वो बच्ची इल्म हासिल करती थी और उस जमाने का जो तरीक़ेकार था, किस तरह से उस जमाने में इल्म हासिल किया जाता था, वो तरीक़ेकार कुछ अलग था।
लेकिन वहां पर जो 9 साल की बच्ची इतने जहन नशीन थी, हजरत बीबी आयशा, आप जहन देखिए, और बच्चे जो असरदा है बच्चों को भी सिखाइए कि बहुत जहन थी और वो याददाश्त उनकी बहुत ही अच्छी थी। तो उनका निकाह हो गया मोहम्मद सल्लल्लाहु अलैहि वसल्लम से ना, उन्होंने जो वहां पर जो सीखने की जो भी जरिया था उस तरीके से सीखा, और मोहम्मद सल्लल्लाहु अलैहि वसल्लम के जाने के बाद भी वो मौजूद रही। जब खिलाफत का जमाना था, अबू बकर आए, उस वक्त वो भी मौजूद थी वहां पर, वो देख रही थी और वो चेक कर रही थी कि क्या इनमें जो आया है वो सही है कि नहीं। हजरत उमर का, अबू बकर का जमाना होने के बाद उमर का जमाना आया, तब भी देखा उन्होंने कि क्या जो चल रहा है वो सही है कि नहीं। उसके बाद उस्मान का जमाना आया खलीफा, उसके बाद भी मौजूद थी वो, और वो भी देख रही थी कि जो उन्होंने सिखाया है मोहम्मद सल्लल्लाहु अलैहि वसल्लम ने वो ठीक चल रहा है कि नहीं। यहाँ तक कि हजरत अली आखिरी वो भी आ गए, तब भी वो मौजूद थी। तो इसके पीछे जो एक नजरिया है, आप जरा जहन करके गौर फिक्र करेंगे, तदब्बुर करेंगे, फिक्र करेंगे तो आपको पता चलेगा कि औरत का एक मुकाम, लेडीज का एक मुकाम इतना बड़ा है। उधर सल्लल्लाहु अलैहि वसल्लम जो इल्म उनके पास था, जो उसका तरीका था कि उस वक्त वो अपने आमाल से लोगों को सिखाया करते थे, वहां लिखा पढ़ाई नहीं थी। तो उस तरह के उन्होंने देखा था उस सल्लल्लाहु अलैहि वसल्लम की जिंदगी में अपने रह के अपनी बीवी मतलब बहुत ही जो कुछ मालूम नहीं है वो सभी चीजें औरतों को मालूम होती है। तो वो चीजें जो छुपी हुई थी, जो जाहिर थी, बाहर थी, वो सभी चीजें उन्होंने सीख ली थी, और यहाँ तक हजरत अली के बाद भी वो मौजूद थी। ये आप अगर गौर फिक्र करेंगे तो लेडीज और गर्ल्स और इनका मर्तबा कितना बड़ा है, ये अंदाजा आप करके ये कर सकते हो। ये हमारे लिए बहुत बड़ी अहमियत की बात है। और सबसे बड़ी बात और सर कहना क्या चाहूंगा कि हम अब यहाँ पर पढ़ने के लिए आए, असतज़ा भी आए, सभी लोग आए, कुछ नसीहत करने के जाए, ऐसा है तो क्या नसीहत करेंगे। आपको सिलेक्ट किया गया है उर्दू के लिए, उर्दू बोला जाता है तो एक अच्छी जबान उर्दू बोलिए, और बच्चों को अखलाक सिखाना बहुत जरूरी है। झूठ ना बोले, गिबत ना करें, चुगली ना करें, और किसी का हसद न करें, और किसी को बुरा भला न कहें, सच्ची बात कहें। ये जो अमाल है अपने अंदर, वो हमारे बच्चों में भी और हमारे अंदर भी लेकर आए, और इससे क्या होगा, हमारे अंदर एक भाईचारगी बढ़ेगी, और हमारे अंदर अमन अमान में बढ़ेगा, और हमारे अंदर से नफरतें खत्म हो जाएंगी। देखिए अल्लाह ताला जब आसमान से मेघ बरसाता है और बारिश बरसाता है, तो वो देखता नहीं कि कौन सी जमीन है, वहां पर हर जमीन के ऊपर वो पानी बरसता है, और वहां से हर तरह तरह के फूल खिलते हैं। और उसी तरह से आपके स्कूल के अंदर भी जो बच्चे हैं, उसी तरह से वक्त कम है, 2 मिनट में खत्म करके मैं इसको खत्म करूंगा। तो फूल जिस तरह से होते हैं ना, अल्लाह ताला के जो अभी इल्म की बदौलत है, तो बच्चे कहीं से भी निकल के आगे चल के अपने शहर का, अपने माँ बाप का, अपने स्कूल का, और अपने कर्नाटक का, स्टेट का, और इंडिया का, और पूरी दुनिया का नाम रोशन करेंगे। और यहाँ पर आए असतज़ा ने जो मुझे मौका मिला दो बात करने के लिए, मैं तभी सभी लोगों का भी शुक्रिया अदा करता हूँ। ಲಾಸ್ಟ್ ಇದ್ದವ್ರಿಗೆ ಕೇಳಾಗತ್ತೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರು, ಡಿವೈಪಿಸಿ ಅವರಾದಂತಹ ಶ್ರೀಯುತ ಮಂಜುನಾಥ್ ಅಡವೇರವರೇ, ಉಪನಿರ್ದೇಶಕರ ಕಚೇರಿಯ ಉರ್ದು ವಿಭಾಗದ ಇಸಿಒರಾದಂತಹ ಆತ್ಮೀಯ ಸಹೋದರ ಜುಬೇರ್ ಖಂಡನಾಯಕ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಂತ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳೇ ಹಾಗೂ ಇಸಿಒಗಳೇ, ಸಿಆರ್ಪಿಗಳೇ, ಎರಡೂ ಶಾಲೆಯ ಮುಖ್ಯೋಪಾಧ್ಯಾಯರೇ, ಈ ಉರ್ದು ಪ್ರಾಯೋಗಿಕ ಪಾಠಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ವಿವಿಧ ಕ್ಲಸ್ಟರ್ನಿಂದ ಆಗಮಿಸಿದಂತಹ ಪಿಎಚ್ಕ್ಯೂ ಮತ್ತು ಪಿಸಿಡಬ್ಲ್ಯೂ ಕ್ಲಸ್ಟರ್ನಿಂದ ಆಗಮಿಸಿದಂತಹ ಶಿಕ್ಷಕ ಸನ್ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿಗಳೇ, ನನಗೆ ಹೇಳಿ ಕಳಿಸ್ಯಾರ 2 ಮಿನಿಟ್ ಮಾತಾಡಂತ ಹೇಳಿದಾರ. ಟೈಮ್ ಭಾಳ ಆಗೈತೆ, ಅದಕ್ಕೆ ನಾವು ಅಧ್ಯಕ್ಷ ಸ್ಥಾನ ಯಾಕೆ ಒಲ್ಲೆ ಅಂತೇವಪ್ಪ ಅಂದ್ರೆ ಇದಕ್ಕೆ ಎಲ್ಲರೂ ಏನ್ ಹೇಳಿರ್ತಾರ ಅದನ್ನ ಹೇಳಿಕೆ ನಾವು ಮುಗಿಸ್ಬೇಕಾಕೈತಿ, ಅದಕ್ಕೆ ಒಲ್ಲೆ ಅಂತ ಹೇಳ್ತೇವೆ. ಕಲಿಕೆ ಬಹಳ ಸೂಕ್ಷ್ಮವಾದದ್ದು.
ಕಲಿಯುವಂತ ಹುಮ್ಮಸ್ಸಿರಬೇಕು, ಕಲಿಸುವಂತ ಶಿಕ್ಷಕರಿರಬೇಕು. ಆವಾಗ ಕಲಿಕೆಗೆ ಒಂದು ಸಾರ್ಥಕತೆ ಬರುತ್ತೆ. ಶಿಷ್ಯನೂ ಬೇಕು, ಗುರುನೂ ಬೇಕು. ಹಿಂದೆ ಕನಕದಾಸರಿಗೆ ಹೇಳುವ ಮುಂದೆ ನೆನಪಾಗುತ್ತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತಂತೇಳಿ. ಯಾವುದೇ ಗುರುಗಳಿರಲಿ, ಒಂದಕ್ಷರ ಕಲಿಸಿದಾತ ಗುರು ಅಂತಂತೇಳಿ ನಾನ್ ನಂಬ್ಕೊಂಡು ಬಂದವರು. ಇವತ್ತು ಅಗದಿ ಸಣ್ಣ ವಿದ್ಯಾರ್ಥಿ ಕೂಡ ಒಂದು ಅಕ್ಷರ ಕಲಿಸುವಷ್ಟು ಬುದ್ಧಿಮತ್ತೆ ಒಳಗದ. ಮೊಬೈಲ್ ಒಳಗಿರೋ ಅಪ್ಲಿಕೇಶನ್ಸ್ ವರ್ಕ್ ಮಾಡಬೇಕಪ್ಪ, ನಮ್ಗೆ ಗೊತ್ತಾಗಲಿಲ್ಲಪ್ಪ, ನಮ್ಮ ಮಕ್ಕಳು ಹೇಳ್ಕೊಡ್ತಾವ, ಸಣ್ಣ ಮಕ್ಕಳು ಹೇಳ್ಕೊಡ್ತಾವ ಹೌ ಶುಡ್ ಆಪರೇಟ್ ಅಂತೇಳಿ. ಯಾಕಂದ್ರೆ ಕಲಿತಾವು, ಅವರಿಂದ ಕಲಿತಾಗ ಮಾತ್ರ, ಪ್ರತಿಯೊಬ್ಬರಿಂದ ಕಲಿತಾಗ ಮಾತ್ರ ಈ ಕಲಿಕಾ ಹಬ್ಬಗಳನ್ನ ಮಾಡಿದಾಗ ಸುಧಾರಣೆಯನ್ನ ಕಂಡುಕೊಳ್ಬಹುದು. ಹೇಳಿದ್ರು ಸರ್, ಹೇಳಿದ್ರು ಕತೆ ಹೇಳುವುದು, ರಸಪ್ರಶ್ನೆ ಕಾರ್ಯಕ್ರಮ, ಬರಹ, ಸುಲಭ ಲೆಕ್ಕಾಚಾರ, ಗಣಿತ, ರಸಪ್ರಶ್ನೆ, ಪಾಲಕರೊಂದಿಗೆ ಸಹ ಸಂಬಂಧ ಎಲ್ಲ ಹೇಳಿದ್ರು. ಇವೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ. ನಾವು ಮೊದಲೇ ನಮ್ಮ ಶಿಕ್ಷಕರಲ್ಲಿ ಒಂದು ನನ್ನ ಪ್ರಶ್ನೆ ಇದೆ, ಇವೆಲ್ಲ ಗೊತ್ತಿದ್ದಿಲ್ಲ, ನೀವೆಲ್ಲ ಕಲಿ ಮುಂದೆ ಹೇಗಿತ್ತು? ನೀವೆಲ್ಲ ಕಲಿ ಮುಂದೆ ನೀವೆಲ್ಲ ಇದ್ವು, ಈಗೂ ಅದಾವ. ಯಾಕೆ ಇವನ್ನ ಇಂಪ್ಲಿಮೆಂಟ್ ಸರ್ಕಾರ ಬಹಳಷ್ಟು ವಿಚಾರವನ್ನ ಮಾಡಿ ಇವನ್ನ ಕಲಿಕಾ ಹಬ್ಬ ಅಂತ ಮಾಡಿ ಮೋಜಿನೊಂದಿಗೆ ಕಲಿಸುವಂತಹ ಕಾರ್ಯಕ್ರಮಗಳು ಏನದವ, ಇದನ್ನ ಯಾಕೆ ಮಾಡ್ತಾ ಇದ್ದಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಶಿಕ್ಷಕರಾದಂತವರು ಆತ್ಮಾವಲೋಕನ ಮಾಡ್ಕೋಬೇಕಾದಂತ. ಪ್ರಸ್ತುತ ಪರಿಸ್ಥಿತಿಗಳನ್ನ ನೋಡಿದ್ರೆ ಜಗತ್ತು ಬೇರೆ ರೀತಿಯೊಳಗೆ ಹೊಂಟದ. ನಮ್ಮ ಶಿವಪ್ರಸಾದ್ ಸರ್ದು ಒಂದು ಡಾಕ್ಟರ್ ಶಿವಪ್ರಸಾದ್ ಅಂತೇಳಿ IIT-ಯಲ್ಲಿ ಡೀನ್ ಇದ್ದಾರೆ. ವಿದ್ಯಾಕಾಶಿ ಮಿಷನ್ ವಿದ್ಯಾಕಾಶಿಯ ಒನ್ ಆಫ್ ದ ಮೆಂಬರ್ ಅವರು. ಅವ್ರ ಹೇಳುವಂತ ಸ್ಪೀಚಿಗೆ ಒಮ್ಮೆ ನಿಮ್ಮನ್ನು ಕರ್ಕೊಂಡು ಹೋಗಿ ಕುಂದರ್ಸ್ಬೇಕು ನಮ್ಮ ಶಿಕ್ಷಕರನ್ನ. ಟೋಟಲ್ ಡಿಫರೆಂಟ್ ಆಗಿದೆ. ನಾವು ಮಾಡ್ತಾ ಇರುವಂತದ್ದು ಏನೂ ಇಲ್ಲ. ಮುಂದಿನ ಪ್ರಸ್ತುತ ದಿನಮಾನಗಳು ಸಂಪೂರ್ಣವಾಗಿ ಜಗತ್ತು ಬದಲಾವಣೆ ಒಳಗೆ ಬರ್ತಾ ಇದೆ. ನಮಗೆ ಹೆಂಗ್ ಕಲಿಸ್ತಿದ್ರು, ನೀವ್ ಹೆಂಗ್ ಮಕ್ಕಳಿಗೆ ಕಲಿಸ್ತಾ ಇದ್ರಿ, ಸ್ವಲ್ಪ ವಿಚಾರ ಮಾಡ್ಕೊಳ್ಳೋದು. ನಮಗೆಲ್ಲ ಕಲಿಸೋ ಟೈಮ್ನೊಳಗೆ ನನಗೆ ಹೇಳಿದ ನೆನಪೈತೆ, ನನಗೆ ಕಲಿಸಿದಂತ ಸಿಸ್ಟರ್ ಇನ್ನೂ ಅದಾರ, ಅಲಿಸಿಯಾ ಸಿಸ್ಟರ್ ಅದಾರ ಪ್ರೆಸೆಂಟೇಷನ್ ಸ್ಕೂಲ್ ಒಳಗೆ. ಐ ಥಿಂಕ್ ಶಿ ಇಸ್ ಅಟ್ ದ ಏಜ್ ಆಫ್ 92 years, 92 or 93. ಇವತ್ತಿಗೂ ನಾನು ಹೋದ್ರೆ ಗೊತ್ತಿರ್ತಾರ, ರವಿ ಬಾ ಇಲ್ಲಿ ಅಂತ ಹೇಳಿ. ಪಾಟಿ ತಗೊಂಡು ಪೆನ್ಸಿಲ್ ತಗೊಂಡು ಹೋಗಿ ದುಂಡಕ ಬರೆಯುವುದು ಕಲಿಸ್ತಿದ್ರು ಮೊದಲು ನಮಗೆ. ಇವತ್ತಿಗೂ ಆ ಅಕ್ಷರಗಳ ನೆನಪದವ. ಆ ಅಕ್ಷರವನ್ನ ಬರೀಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು. ಎಲ್ಲಾರ ಬರೀ ಮುಂದೆ ಸ್ವಲ್ಪ ಮಿಸ್ಟೇಕ್ ಆತಪ್ಪ ಅಂತ ನಮ್ಮ ನೆನಪಾಕಾರ ಒತ್ತಕ್ಷರ, ದೀರ್ಘ, ಕೊಂಬು ಇವನ್ನೆಲ್ಲ ಕೊಡ್ಬೇಕಾದ್ರೆ ನೆನಪಾಗತ್ತ. ಇಲ್ಲಿ ಬೈದಿದ್ರು ನಮಗೆ ಅನ್ನೋದು ಇವತ್ತಿಗೂ ನೆನಪಿಟ್ಕೊಂಡಿದ್ದೇವೆ ನಾವು. ಅಪ್ಪ ಹೇಳಿದ್ದು ಮ್ಯಾಥಮೆಟಿಕ್ಸ್, ಅಪ್ಪ ಹೇಳ್ಕೊಟ್ಟಿದ್ದು ಮ್ಯಾಥಮೆಟಿಕ್ಸ್, ಪ್ಲಸ್ ಇಡು ಬಂದು ಮೈನಸ್ ಇಟ್ಟರೆ ತಲೆಗೆ ಹೊಡಿಸ್ಕೊತಿದ್ವಿ ನಾವು. ಇವನ್ ಇಂದ PUC ಡಿಗ್ರಿ ಒಳಗೆ ಬಂದಾಗೂ ದೊಡ್ಡವರಾಗಿ ಮಾತಾಡಿಕೆ ಮಾಡೋ ಟೈಮ್ನಾಗೂ ಮತ್ತು ತಪ್ಪು ಏನಾರ ಇಟ್ವಿ ನಮ್ಮ ಬಿತ್ ಅಂತ ಹೇಳಿದ್ರೆ ಗೊತ್ತಾಗದು. ಯಾಕಿದು ಬರ್ತಿತ್ತು? ದಿನಮಾನಗಳ ಬದಲೇ ಆದಂಗ ಈಗಿನ ಕಂಪ್ಯೂಟರ್ ಯುಗಗಳು ಏನಿದಾವ, AIs ಬರ್ತಾ ಇದಾವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಬರ್ತಾ ಇದೆ. ನಮಗೆಲ್ಲ ಕಲ್ಸು ಮುಂದೆ ಬ್ಲಾಕ್ ಬೋರ್ಡ್ ಚಪ್ಪಿಸಿ ಬಿಟ್ರೆ ಬೇರೆ ಏನಿದ್ದಿದ್ರೆ ಬಹಳ ಅಂದ್ರೆ ಚಿತ್ರಪಟಗಳು ಇರ್ತಾ ಇದ್ವು, ಕೈಲಿ ಬರ್ಕೊಂಡ್ ಬರ್ತಿದ್ರು. ಈಗ ಅವಾದವ್, ಇವೆಲ್ಲ ಅವಾದವ್. ಏನಿಲ್ಲಿ ಕಲಿಕಾ ಹಬ್ಬದೊಳಗೆ ನೀವು ಮಕ್ಕಳೊಂದಿಗೆ ಮಾಡ್ತಾ ಇದ್ರಿ, ಏನು ಕಾಂಪಿಟೇಷನ್ಸ್ ಗಳನ್ನ ಮಾಡ್ತಾ ಇದ್ದೀವಿ, ಅವೆಲ್ಲ ಅದೇ ಅದಾವ. ಹೀಗಾಗಿ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಂಡು ಕಲಿಕಾ ಹಬ್ಬದೊಳಗ ಮಕ್ಕಳು ಉತ್ಸುಕತೆಯಿಂದ ಪಾಲ್ಗೊಳ್ಳುವಂತೆ ಮಾಡಿ, ಮಕ್ಕಳು
ಹೆಚ್ಚು ಹೆಚ್ಚು ಕಾಂಪಿಟೇಷನ್ ಒಳಗೆ ಬರುವಂಗ ಅವನ್ನ ತಯಾರು ಮಾಡಿ ಯಾವಾಗ ಸಾಧ್ಯ ಆಗುತ್ತಪ್ಪ ಅಂತಾರೆ ಶಿಕ್ಷಕರು ಆ ಮಕ್ಕಳೊಂದಿಗೆ ಬೆರೆತು ಮಕ್ಕಳಾಗಿ ಕಲಿಸಿದಾಗ ಮಾತ್ರ ಇದು ಸಾಧ್ಯ ಆಗುತ್ತೆ, ಇಲ್ಲಕ್ಕಾದ್ರೆ ಆಗುದಿಲ್ಲ. ಅದು ನಮ್ಮ ಮಕ್ಕಳಿಗೆ ಬರಲಿ, ನಮ್ಮ ಸ್ಕೂಲಿಗೆ ಬರಲಿ, ಬೇರೆ ಸ್ಕೂಲಿಗಾರ ಬರಲಿ, ಯಾವುದರ ಸ್ಕೂಲಿಗೆ ಬರಲಿ, ಪ್ರಶಸ್ತಿ ಸಲುವಾಗಿ ನಾವು ಮಾಡೋದು ಬೇಡ. ಮಕ್ಕಳಿಗಾದ್ರೂ ಇದನ್ನೇ ಹೇಳೋದು ನಾನು, ಪ್ರಶಸ್ತಿ ಸಲುವಾಗಿ ಸ್ಪರ್ಧೆಯೊಳಗೆ ಭಾಗವಹಿಸೋದು ಬೇಡ. ಆ ಸ್ಪರ್ಧೆಯೊಳಗೆ ಭಾಗವಹಿಸುವಂತಹ ಉತ್ಸುಕತೆ ಇರಬೇಕು. ಆ ಉತ್ಸುಕತೆ ಮಕ್ಕಳಲ್ಲಿ ಯಾವಾಗ ಬರುತ್ತಪ್ಪ ಅಂತ ಹೇಳಿದ್ರೆ ತಾವು ಶಿಕ್ಷಕರಾದಂಥವರು ಅದ್ರ ಬಗ್ಗೆ ಆ ಮಕ್ಕಳನ್ನ ತಯಾರು ಮಾಡಿದಾಗ ಮಾತ್ರ ಬರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇಲ್ಲಿ ಮಕ್ಕಳಿಗೆ ಕೊನೆಯ ಒಂದು ಮಾತನ್ನ ಹೇಳ್ತೀನಿ. 2 ಕ್ಲಾಸ್ನ ವಿದ್ಯಾರ್ಥಿಗಳಿಗೆ ಬಂದವರು ಎಲ್ಲರೂ ಏನದಿರಿ, ಎಲ್ಲಾ ಕಾಂಪಿಟೇಷನ್ ಒಳಗೂ ಭಾಗವಹಿಸ್ರಿ. ಪ್ರಶಸ್ತಿ ಬರಲಿ ಬರದೇ ಇರಲಿ, ಫಸ್ಟ್ ಬರಲಿ ಬರದೇ ಇರಲಿ. ಒಲಿಂಪಿಕ್ಸ್ ಒಳಗೆ 100 ಮೀಟರ್ ರೇಸ್ ಓಡ್ತಿರ್ತಾರ ನೋಡಿರಿ. ವಿದ್ಯಾರ್ಥಿಗಳಿಗೆ ಹೇಳ್ಬೇಕು, ನೀವು ವಿದ್ಯಾರ್ಥಿನಿಯರು ಹೇಳ್ಬೇಕು, ನೋಡಿರಿ ಒಲಿಂಪಿಕ್ ರೇಸ್ ಒಳಗೆ देखे हैं जो पीछे रहता है वो भी भागता है, जो आगे रहता है वो भी भागता है, लेकिन मैं पीछे होकर के कोई छोड़ता नहीं है. वो भागता ही रहता है, जब तक वो कंप्लीट होता है वो भागता ही रहता है. अपने मंजिल हासिल करने के लिए भागना ही पड़ता है. ठीक है, भागते हैं पढ़ने की मंजिल, दूसरा मंजिल नहीं बोल रहा, लिखने, पढ़ने और लेखाचार. ಓಕೆ, ಸೊ ಎಲ್ಲರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನನಗೆ ಅಧ್ಯಕ್ಷೀಯ ಸ್ಥಾನವನ್ನು ನೀಡಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು मैं छठन सर से गुजारिश करती हूँ कि वो शुक्रिया. एक ही लाइन में कंप्लीट त्यौहार जो हम फंक्शन मनाए मुसलसल अभी चलता रहा. रवि कुमार बाराकर सर है, हमारे मंजुनाथ सर है, खंडू नायक सर है, विजय लक्ष्मी, इसी तरह बल्लारी सर हमारे चेयरमैन और उपाध्यक्ष और अध्यक्ष है. हमारे लक्ष्मण हल्ली के हमारे एचएम है और शेख सर है, डॉक्टर शेख सर, और तमाम हमारे सबसे मुख्य बोले हमारे आपाजान. क्योंकि क्या है, कल जैसी फोन आने के बाद तो आपने इतनी अर्जेंट तैयारी की कि हम नहीं बता नहीं सकता हो और ज्यादा भी बोल सकता नहीं. क्या अगर आप बोले तो फिर उनकी ये किया जैसे कि खुश आमदीद.